ಈಗ ಹೇಳ್ರಿ ಗೊತ್ತು. ಈ ಗಂಟನ್ನು ಹಿಡ್ಕೊಂಡು ಬಲಗೈಯಿಂದ ಎಡಗೈಯಿಂದ ಈ ಹಗ್ಗವನ್ನು ಈ ರೀತಿ ಈ ಎಂಡ್ ಪಾಯಿಂಟಲ್ಲಿ ಹಿಡ್ಕೊಂಡು ಇಲ್ಲಿ ನಮ್ಮ ನಿಲುವಿನ ಶರೀರದ ತಲೆಯ ಮೇಲಕ್ಕೆ ಒಂದು ಸ್ವಲ್ಪ ಕೆಳಗಿದ್ರೂ ಪರವಾಗಿಲ್ಲ, ಸ್ವಲ್ಪ ಮೇಲಿದ್ರೆ ಇನ್ನೂ ಒಳ್ಳೆಯದು. ಈ ಥರ ಗ್ರಿಲ್ಗಳಿರುತ್ತೆ ಮನೆಯಲ್ಲಿ ಕಿಟಕಿ ಹತ್ರ, ಆ ಕಿಟಕಿ ಗ್ರಿಲ್ಗಳಿಗೆ ಈ ರೀತಿ ನೋಡಿ ಕೆಳಗಿಂದ ಸರಿಸ್ಬೇಕು. ಈ ಥರ ಎಂಡ್ ಪಾಯಿಂಟನ್ನು ಮಾಡ್ಕೊಂಡಿರ್ತೀರಲ್ವ, ಇದನ್ನು ಕೆಳಗಿಂದ ಸರಿಸ್ಬೇಕು. ಹಿಂಗೆ ಒಳಗೆ ಹಾಕಿ ಈ ಎಂಡನ್ನು ಹಿಡ್ಕೊಂಡಾದಮೇಲೆ ನಿಧಾನವಾಗಿ ನೋಡಿ ಇದನ್ನು ಹೀಗೆ ಇಲ್ಲಿರುತ್ತಲ್ವಾ, ಇದನ್ನು ಹೀಗಿಂದ ಒಳಗೆ ತರಬೇಕು. ಒಳಗೆ ತಂದು ಈ ಜಾಯಿಂಟನ್ನು ಗಂಟನ್ನು ಹಿಡ್ಕೊಂಡು ಹೀಗೆ ಎಳಿಬೇಕು. ಎಳೆದು ಹೀಗೆ ಟೈಟ್ ಮಾಡಬೇಕು. ನೋಡಿ ಇವಾಗ ಈ ಥರ ಇಲ್ಲಿ ಹೀಗಾಗಬಾರ್ದು, ನೋಡಿ ಹೀಗಾಗಬಾರ್ದು, ಇದು ಹೀಗೇ ಬರಬೇಕು. ಯಾಕಂದರೆ ಕೈಯನ್ನು ಹಿಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ. ಇದು ಒಂದು ಕಡೆ, ಅದನ್ನೇ ಇನ್ನೊಂದು ಕಡೆ ನಾವು ನಿಂತ್ಕೊಂಡಿರ್ತೀವಿ ನಮ್ಮ ಶೋಲ್ಡರ್ ಲೆವೆಲ್ಗೆ, ನಮ್ಮ ಭುಜದ ಲೆವೆಲ್ಗೆ ಇನ್ನೊಂದು ಹಗ್ಗವನ್ನು ಕಟ್ಟಬೇಕು. ಇದನ್ನು ಕೂಡ ಹೀಗೆ ನೋಡಿ ಗಂಟನ್ನು ಹಿಡ್ಕೊಳ್ಳೋದು, ಇಲ್ಲಿಂದ ಕೈಯನ್ನು ಹಾಕಿ ನೋಡಿ ಈ ಎಂಡ್ ಪಾಯಿಂಟನ್ನು ಹಿಡ್ಕೊಳ್ಳೋದು. ಎಂಡ್ ಪಾಯಿಂಟನ್ನು ಹಿಡ್ಕೊಂಡು ಇದನ್ನು ನಮ್ಮ ಶೋಲ್ಡರ್ ಲೆವೆಲ್ಗೆ ಈ ರೀತಿ ತಗೊಳ್ಳೋದು. ಕೆಳಗಿನಿಂದ ಮೇಲೆ ಕೆತ್ಕೊಂಡು ಅದನ್ನು ಹಾಗೆ ಅದರೊಳಗಡೆಗೆ ಇದನ್ನು ತೋರಿಸ್ಕೊಳ್ಳೋದು. ಹೀಗೆ ತೋರಿಸ್ಕೊಂಡು ಈ ಗಂಟನ್ನು ಹಿಡ್ಕೊಂಡು ಹೀಗೆ ಎಳೆಯೋದು. ಇದನ್ನು ಹಾಕೋದು ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ, ನಿಧಾನ ನೋಡ್ಕೊಳ್ಳಿ. ಹೀಗೆ ಎಂಡ್ ಪಾಯಿಂಟನ್ನು ಇಟ್ಕೊಳ್ತೀರಾ, ಈ ಎಂಡ್ ಪಾಯಿಂಟನ್ನು ಕೆಳಗಡೆಯಿಂದ ಮೇಲಕ್ಕೆ ನೋಡಿ ಹೀಗೆ ಡೌನ್ವರ್ಡ್ ಟು ಅಪ್ವರ್ಡ್ ಈ ಥರ ತಗೊಂಡು ಹೀಗೆ ಹಿಡ್ಕೊಂಡು ಅದನ್ನು ಆಮೇಲೆ ಈ ಗಂಟು ಹಿಡ್ಕೊಂಬಿಡೋದು. ಗಂಟು ಅದರೊಳಗಡೆ ತೋರಿಸ್ಬಿಟ್ಟು ಈ ಥರ ಎಳೆಯೋದು. ಆವಾಗ ಇದು ಮೇಲಕ್ಕೆ ಬಂದಿರುತ್ತೆ, ಇದು ಕೆಳಗಿರುತ್ತೆ. ಈ ರೀತಿ ನಾವು ಸೆಟ್ ಮಾಡ್ಕೊಳ್ಳೋದು. ಇದಾದಮೇಲೆ ಕ್ಲೋಸ್ ಮಾಡಿ.